एलपीजी को लेकर हो रही है। कुछ लोग हैं जो पैनिक क्रिएट करने का प्रयास कर रहे हैं, उन पर राजनीतिक टिप्पणी नहीं करना चाहते। आज युद्ध से जो ये वैश्विक संकट आया है, उसके प्रभाव से कोई देश अछूता नहीं है। भारत भी इस संकट से निपटने के लिए कोई कसर बाकी नहीं छोड़ रही। ದೇಶದಲ್ಲಿ ಎಲ್ಪಿಜಿ ಕೊರತೆಯ ಬಿಕ್ಕಟ್ಟು ತೀವ್ರವಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಸಂಘರ್ಷದಿಂದ ತೈಲ ಪೂರೈಕೆ ಸರಪಳಿ ಅಸ್ತವ್ಯಸ್ತವಾಗಿದ್ದು, ಭಾರತಕ್ಕೆ ಬರೋ ಎಲ್ಪಿಜಿ ಸಿಲಿಂಡರ್ಗಳ ಪೂರೈಕೆ ಅಂತೂ ಕಮ್ಮಿಯಾಗಿದೆ. ಇದರಿಂದ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಸಾಮಾನ್ಯ ಜನರ ದೈನಂದಿನ ಜೀವನಕ್ಕೆ ತೊಂದರೆಯಾಗ್ತಾ ಇದೆ. ಇದರ ಮಧ್ಯೆ ಪ್ರಧಾನಿ ಮೋದಿಯವರು ಮಹತ್ವದ ಹೇಳಿಕೆಯನ್ನ ಈ ವಿಚಾರವಾಗಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ಎಲ್ಪಿಜಿ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ಕೆಲವರು ಆತಂಕ ಸೃಷ್ಟಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಹಾಗೆ ತಮ್ಮ ಅಜೆಂಡಾವನ್ನ ಮುಂದೂಡೋದಕ್ಕೂ ಕೂಡ ಟ್ರೈ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರ ಬಗ್ಗೆ ರಾಜಕೀಯ ಟಿಪ್ಪಣಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಇಂತಹ ಕಾರ್ಯಗಳಿಂದ ಅವರು ಜನರ ಮುಂದೆ ತಾವೇ ಬಯಲಾಗ್ತಾ ಇದ್ದಾರೆ, ಹಾಗೆ ದೇಶಕ್ಕೂ ದೊಡ್ಡ ನಷ್ಟ ಮಾಡ್ತಿದ್ದಾರೆ ಅನ್ನೋದನ್ನ ಮಾತ್ರ ಹೇಳ್ತೀನಿ. ಯುದ್ಧದಿಂದ ಉಂಟಾದ ಈ ಜಾಗತಿಕ ಸಂಕಷ್ಟದ ಪರಿಣಾಮದಿಂದ ಯಾವುದೇ ದೇಶವೂ ಮುಕ್ತ ಆಗಿಲ್ಲ. ಕಡಿಮೆ ಹೆಚ್ಚು ಪ್ರಮಾಣದಲ್ಲಿ ಎಲ್ಲರೂ ಈ ಸಂಕಷ್ಟದ ಪರಿಣಾಮವನ್ನ ಅನುಭವಿಸ್ತಾ ಇದ್ದಾರೆ. ಭಾರತ ಕೂಡ ಈ ಸಂಕಷ್ಟವನ್ನ ಎದುರಿಸೋದಕ್ಕೆ ಯಾವ ರೀತಿ ಪ್ರಯತ್ನಕ್ಕೂ ಕೂಡ ಹಿಂದೆ ಸರಿಯದೆ ಕೆಲಸ ಮಾಡ್ತಾ ಇದೆ. ನಾವು ವಿವಿಧ ಮಟ್ಟಗಳಲ್ಲಿ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಕಳೆದ ಕೆಲವು ದಿನಗಳಲ್ಲಿ ಅನೇಕ ರಾಷ್ಟ್ರಗಳ ಪ್ರಮುಖ ನಾಯಕರ ಜೊತೆ ಚರ್ಚೆ ಮಾಡಿದ್ದೀವಿ. ಸರಬರಾಜು ಸರಪಳಿಯಲ್ಲಿ ಉಂಟಾದ ಅಡೆತಡೆಗಳನ್ನು ಹೇಗೆ ದಾಟಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಭಾರತದ ವೇಗವಾದ ಅಭಿವೃದ್ಧಿಗಾಗಿ ವಿವಿಧ ಶಕ್ತಿಯ ಮೂಲಗಳನ್ನು ಉತ್ತೇಜನ ಮಾಡೋದು ಅತ್ಯಗತ್ಯ. ಒಂದು, ದೇಶದಲ್ಲಿ ಶಕ್ತಿ ಲಭ್ಯತೆ ಜಾಸ್ತಿ ಮಾಡೋದು, ಮೂಲ ಸೌಕರ್ಯವನ್ನ ಈಗಾಗಲೇ ಅದಕ್ಕಾಗಿ ನಿರ್ಮಿಸಿದ್ದೀವಿ. ಎರಡನೇದು, ಶಕ್ತಿಗಾಗಿ ಕೇವಲ ವಿದೇಶಗಳ ಮೇಲೆ ಅವಲಂಬಿತವಾಗದ ಹಾಗೆ ಎನರ್ಜಿ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯನ್ನ ಉತ್ತೇಜನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಹಾಗೆ ಗ್ಯಾಸ್ ಕ್ಷೇತ್ರದ ಕೆಲವು ಅಂಕಿ ಅಂಶಗಳನ್ನು ಹೇಳ್ತಾ 2014ರ ತನಕ ದೇಶದಲ್ಲಿ ಕೇವಲ 14 ಕೋಟಿ ಎಲ್ಪಿಜಿ ಸಂಪರ್ಕಗಳು ಮಾತ್ರ ಇದ್ವು. ದೇಶದ ಸುಮಾರು ಅರ್ಧ ಕುಟುಂಬಗಳ ಬಳಿ ಮಾತ್ರ ಎಲ್ಪಿಜಿ ಸಂಪರ್ಕ ಇತ್ತು. ಈಗ 2 ಪಟ್ಟು ಜಾಸ್ತಿಯಾಗಿ ಸುಮಾರು 33 ಕೋಟಿ ಗೃಹ ಎಲ್ಪಿಜಿ ಸಂಪರ್ಕ ತಲುಪಿದೆ. ಕಳೆದ 11 ವರ್ಷದಲ್ಲಿ ನಾವು ಬಾಟ್ಲಿಂಗ್ ಸಾಮರ್ಥ್ಯವನ್ನ 2 ಪಟ್ಟು ಜಾಸ್ತಿ ಮಾಡಿದ್ದೀವಿ. ವಿತರಣಾ ಕೇಂದ್ರಗಳ ಸಂಖ್ಯೆ ಕೂಡ 13,000ದಿಂದ 25,000ಕ್ಕೆ ಹೆಚ್ಚಾಗಿದೆ. 2014ರಲ್ಲಿ ದೇಶದಲ್ಲಿ ಕೇವಲ 4 LNG ಟರ್ಮಿನಲ್ಗಳು ಮಾತ್ರ ಇದ್ವು. ಈಗ ಅವುಗಳ ಸಂಖ್ಯೆ ಕೂಡ ಡಬಲ್ ಆಗಿದೆ. ವೆಸ್ಟ್ ಏಷ್ಯಾ ಸಂಘರ್ಷದಿಂದಾಗಿರೋದು, ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಿಂದ ತೈಲ ಸಾಗಣೆಗೆ ಅಡಚಣೆಯಾಗಿದೆ. ಭಾರತದಲ್ಲಿ ಎಲ್ಪಿಜಿ ಬೆಲೆ ಏರಿಕೆಯಾಗುವ ಭಯ ಇದೆ. ಸರ್ಕಾರ ಇದಕ್ಕಾಗಿ ಪರ್ಯಾಯ ಮಾರ್ಗಗಳನ್ನು ಹುಡುಕ್ತಾ ಇದೆ. ಆದರೆ ಜನ ಪ್ಯಾನಿಕ್ ಆಗಬೇಡಿ ಅಂತಾನು ಮೋದಿ ಕರೆ ಕೊಟ್ಟಿದ್ದಾರೆ. ಸೊ ಮೋದಿಯವರ ಹೇಳಿಕೆ ಒಂದಷ್ಟು ಭರವಸೆಯನ್ನು ಮೂಡಿಸ್ತಾ ಇದೆ. ಸರ್ಕಾರದ ಕ್ರಮಗಳು ಬಿಕ್ಕಟ್ಟನ್ನು ನಿಭಾಯಿಸೋ ನಿರೀಕ್ಷೆ ಇಟ್ಕೊಳ್ಬಹುದು ಅಂತಾನು ಹೇಳಲಾಗ್ತಾ ಇದೆ. ಆದರೆ ಸಂಘರ್ಷ ಮುಂದುವರೆದ್ರೆ ತೈಲ ಬೆಲೆಗಳು ಇನ್ನಷ್ಟು ಕೂಡ ಏರಬಹುದು ಅನ್ನೋ ಆತಂಕ ಕೂಡ ಇದೆ. साथियों, आजकल बहुत चर्चा एलपीजी को लेकर हो रही है. कुछ लोग हैं जो पैनिक क्रिएट करने का प्रयास कर रहे हैं, अपना एजेंडा चलाना चाहते हैं. मैं इस समय उन पर राजनीतिक टिप्पणी नहीं करना चाहता, लेकिन इतना जरूर कहूंगा कि ऐसा करके वो जनता के समक्ष खुद को एक्सपोज हो ही रहे हैं, पूरे देश का भी बड़ा नुकसान कर रहे हैं. साथियों, आज युद्ध से जो ये वैश्विक संकट आया है, उसके प्रभाव से कोई देश अछूता नहीं है. कम अधिक मात्रा में हर कोई इस संकट के शिकार है. भारत भी इस संकट से निपटने के लिए कोई कसर बाकी नहीं छोड़ रही है. और हम अलग अलग स्तरों पर प्रयास कर रहे हैं. बीते दिनों दुनिया के कई देशों के शीर्ष नेताओं से मेरी इसको लेकर बातचीत हुई है. सप्लाई चेन में जो बाधाएं आई हैं, उससे हम कैसे पार पाएं, इसके लिए भी निरंतर प्रयास चल रहे हैं. साथियों, भारत के तेज विकास के लिए अलग अलग एनर्जी सोर्सेज को बढ़ावा देना निरंतर जरूरी रहा है. और इसको मजबूत करने के लिए हमने 2 स्तरों पर एक साथ काम किया है. पहला,
देश में एनर्जी एक्सेस बढ़े, हमने इंफ्रास्ट्रक्चर तैयार किया। और दूसरा, एनर्जी के लिए हमें सिर्फ विदेशों पर निर्भर ना रहना पड़े, इसके लिए एनर्जी सेक्टर में आत्मनिर्भरता पर बल दिया। अब मैं आपको गैस सेक्टर के ही कुछ आंकड़े देता हूं। साल 2014 तक देश में सिर्फ 14 करोड़ एलपीजी कनेक्शन थे, यानी देश के करीब करीब आधे परिवारों के पास ही एलपीजी कनेक्शन था। आज 2 गुने से भी अधिक, यानी करीब 33 करोड़ घरेलू एलपीजी कनेक्शन है। बीते 11 वर्षों में हमने अपनी बॉटलिंग कैपेसिटी को 2 गुना किया है। डिस्ट्रीब्यूशन सेंटर भी 13,000 से बढ़ाकर 25,000 से अधिक हो गए हैं। 2014 में देश में सिर्फ 4 एलएनजी टर्मिनल्स थे, 4 एलएनजी टर्मिनल्स। आज इनकी संख्या भी बढ़कर 2 गुनी हो गई है। गैस पाइपलाइन जो करीब 3,500 किलोमीटर होती थी, उसको 10,000 किलोमीटर तक विस्तार किया है, क्योंकि करीब 60% एलपीजी विदेशों से आती है। इसलिए देश के बड़े बड़े पोर्ट्स, वहां पर इंपोर्ट टर्मिनल कैपेसिटी भी बहुत बढ़ाई गई है। साथियों, साल 2014 से पहले तक देश में सिर्फ 25-26 लाख घरों में ही पाइप से सस्ती गैस यानी पीएनजी की सुविधा थी। आज ये संख्या भी 1.25 करोड़ से अधिक पहुंच गई है। Subscribe to One India and never miss an update. Download the One India app now.